ದೈವಾನುಗ್ರಹದ 10 ಶುಭ ಸಂಕೇತಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಶಾಶ್ವತವಲ್ಲ. ನಮಗೆ ಒಳ್ಳೆಯ ಸಮಯ ಬರಲಿದೆ ಎನ್ನುವುದನ್ನು ಆ ಭಗವಂತ ನಮಗೆ ಕೆಲವು ಸೂಚನೆಗಳ ಮೂಲಕ ಮುಂಚಿತವಾಗಿಯೇ ತಿಳಿಸುತ್ತಾನೆ. ಈ ಸಂಕೇತಗಳನ್ನು ಅರ್ಥಮಾಡಿಕೊಂಡರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಭರವಸೆ ಸಿಗುತ್ತದೆ. ದೇವರು ನೀಡುವ 10 ಶುಭ ಸೂಚನೆಗಳು ಯಾವುವು ಎಂದು ಇಂದಿನ ಕಥೆಯಲ್ಲಿ ತಿಳಿಯೋಣ. ದೈವಿಕ ಸಂಕೇತಗಳ ವಿವರಣೆ. 1. ಮುಂಜಾನೆಯ ಸುಂದರ ಕನಸು. ನೀವು ಮಲಗಿದ್ದಾಗ ಯಾವುದೋ ಒಂದು ಶುಭಕರವಾದ ಅಥವಾ ದೈವಿಕವಾದ ಕನಸು ಬಿದ್ದು ತಕ್ಷಣವೇ ಎಚ್ಚರವಾದರೆ ಗಾಬರಿಪಡಬೇಡಿ. ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ದಿನಗಳು ಹತ್ತಿರದಲ್ಲಿದೆ ಎಂದು ದೇವರು ನೀಡುವ ಮೊದಲ ಸೂಚನೆ ಇದಾಗಿದೆ. 2. ಪ್ರಾರ್ಥನೆಯ ವೇಳೆ ಘಂಟಾನಾದ. ನಾವು ದೇವರೆದುರು ಕಣ್ಣು ಮುಚ್ಚಿ ಭಕ್ತಿಯಿಂದ ಯಾವುದೋ ಒಂದು ಸಂಕಲ್ಪ ಮಾಡುತ್ತಿರುತ್ತೇವೆ ಅಥವಾ ಅರಸಿಕೊಳ್ಳುತ್ತಿರುತ್ತೇವೆ. ಆ ಕ್ಷಣದಲ್ಲಿ ದೇವಸ್ಥಾನದ ಗಂಟೆ ಮೊಳಗಿದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಟೆ ಬಾರಿಸಿದರೆ ನೀವು ಅಂದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ ಎಂದೇ ಅರ್ಥ. 3. ಹಕ್ಕಿಗಳ ಆಶ್ರಯ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಕಿಟಕಿಯ ಹತ್ತಿರವಿರುವ ಮರದಲ್ಲಿ ಪಕ್ಷಿಗಳು ಬಂದು ಗೂಡು ಕಟ್ಟಲು ಆರಂಭಿಸಿದರೆ ಅದನ್ನು ಶುಭವೆಂದು ಪರಿಗಣಿಸಿ. ಇದು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಮತ್ತು ಶಾಂತಿ ನೆಲೆಸಲಿದೆ ಎನ್ನುವುದರ ಸಂಕೇತ. 4. ದೇವರ ಪ್ರಸಾದ ಹೂವು ಬೀಳುವುದು. ದೇವರಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ದೇವರಿಗೆ ಇಟ್ಟ ಹೂವು ತಾನಾಗಿಯೇ ಕೆಳಗೆ ಬಿದ್ದರೆ ಅಥವಾ ಆರತಿ ತಟ್ಟೆಯೊಳಗೆ ಬಿದ್ದರೆ ಅದನ್ನು ದೇವರೇ ನೀಡಿದ ಪ್ರಸಾದ ಎಂದು ಭಾವಿಸಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಇದು ಸಾಕ್ಷಿ. 5. ಬ್ರಾಹ್ಮಿ ಮುಹೂರ್ತದ ಎಚ್ಚರ. ಬೆಳಗಿನ ಜಾವ 3 ರಿಂದ 5 ಗಂಟೆಯ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎನ್ನುತ್ತಾರೆ. ಈ ಪವಿತ್ರ ಸಮಯದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತಿದ್ದರೆ ದೈವಿಕ ಶಕ್ತಿಗಳು ನಿಮ್ಮನ್ನು ಆಶೀರ್ವದಿಸುತ್ತಿವೆ ಮತ್ತು ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತಿವೆ ಎಂದರ್ಥ. 6. ಬಲಗಡೆಯಿಂದ ಹೂವಿನ ಆಶೀರ್ವಾದ. ದೇವಸ್ಥಾನದಲ್ಲಿ ನಿಮ್ಮ ಮನದ ಕೋರಿಕೆಯನ್ನು ಸಲ್ಲಿಸುವಾಗ ದೇವರ ವಿಗ್ರಹದ ಬಲಭಾಗದಿಂದ ಹೂವು ಕೆಳಗೆ ಬಿದ್ದರೆ ಅದು ಅತ್ಯಂತ ಮಂಗಳಕರ. ನಿಮ್ಮ ಬೇಡಿಕೆ ಶೀಘ್ರದಲ್ಲೇ ಈಡೇರಲಿದೆ ಎಂಬುದು ಇದರ ಸ್ಪಷ್ಟ ಸೂಚನೆ. 7. ಗೋಮಾತೆಯ ಆಗಮನ. ಹಸುವು ಸಾಕ್ಷಾತ್ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ. ನಿಮ್ಮ ಮನೆಗೆ ಅನಿರೀಕ್ಷಿತವಾಗಿ ಹಸು ಬಂದರೆ ದೈವವೇ ಮನೆಗೆ ಬಂದಂತೆ. ಆ ಹಸುವಿಗೆ ಸ್ವಲ್ಪ ಆಹಾರ ಅಥವಾ ನೀರನ್ನು ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ. 8. ತೆಂಗಿನಕಾಯಿಯಲ್ಲಿನ ಶುಭ ಹೂವು. ದೇವರಿಗೆ ಭಕ್ತಿಯಿಂದ ತೆಂಗಿನಕಾಯಿ ಒಡೆದಾಗ ಅದರೊಳಗೆ ಹೂವು ಸ್ಪ್ರೌಟ್ ಕಂಡುಬಂದರೆ ಅದು ಅದೃಷ್ಟದ ಸಂಕೇತ. ಮುಂದಿನ ದಿನಗಳಲ್ಲಿ ನಿಮಗೆ ಧನಲಾಭ ಅಥವಾ ಸಂತಾನ ಭಾಗ್ಯದಂತಹ ದೊಡ್ಡ ಶುಭ ಸುದ್ದಿಗಳು ಕಾದಿವೆ ಎಂದು ಅರ್ಥೈಸಬಹುದು. 9. ಕಾರಣವಿಲ್ಲದ ಮನದ ಶಾಂತಿ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೆಲವು ಕ್ಷಣಗಳಲ್ಲಿ ನಿಮ್ಮ ಮನಸ್ಸು ಅಕಾರಣವಾಗಿ ಪ್ರಸನ್ನವಾಗಿರುತ್ತದೆ. ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಇದು ನಿಮ್ಮ ಕೆಟ್ಟ ದಿನಗಳು ಮುಗಿದು ಸಂಭ್ರಮದ ದಿನಗಳು ಬರಲಿವೆ ಎನ್ನುವ ಸೂಚನೆಯಾಗಿದೆ. 10. ಮುಗ್ಧ ಮಗುವಿನ ನಗು. ನಿಮ್ಮ ಮನೆಯಲ್ಲಿರುವ ಪುಟ್ಟ ಮಗುವು ನಿಮ್ಮನ್ನು ನೋಡಿ ಮುಗ್ಧವಾಗಿ ನಗುತ್ತಾ ಆಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯು ನೆಲೆಸಿದ್ದಾಳೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದು ತಿಳಿಯಬಹುದು. ಸ್ನೇಹಿತರೆ, ಭಗವಂತ ನೀಡುವ ಈ ಸಣ್ಣ ಸಣ್ಣ ಸೂಚನೆಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.